ಇದೊಂದು ಸೀರಿಯಸ್ ಮಾತ್ರ ವೆಲ್ಕಮ್ ಟು ಜವಾರಿ ಟಾಕ್. ಅವನು ಲೈಕ್ ಒಂದು ಹಾಡ್ ಆಡಿಸ್ತಿದ್ರು, ಸಾಂಗ್ ಆಡಿಸಿದ್ರೆ ಆ ಸಾಂಗ್ ಮುಗಿದ್ರೊಳಗೆ ಅದಕ್ಕೆ ರಿಲೇಟ್ ಆಗೋ ತರ ಒಂದು ಪೇಂಟಿಂಗ್ ಮಾಡಿಬಿಡ್ತಿದ್ರು. ಒಂದ್ ಲೆವೆಲ್ ಅಲ್ಲಿ ಇರ್ತಾರ ಅವರು, ಹೆಂಗ್ ಮಾತಾಡ್ಸೋದು ಅಂತೇಳಿ ಇದು ಮಾಡ್ಕೊಂಡಿದ್ದೆ ಅವಾಗಿಂದ. ಓದಿದ್ದು ಅಷ್ಟು ಮಾರ್ಕ್ಸ್ ಸಿಕ್ಕಿಲ್ಲ. ಆರ್ಕಿಟೆಕ್ಚರ್ ಇಸ್ ಲೈಕ್ ಮನೆ ಪ್ಲಾನಿಂಗ್, ಡಿಸೈನಿಂಗ್, ಇಂಟೀರಿಯರ್ ಎಲ್ಲ ಡ್ರಾಯಿಂಗ್ ಆರ್ಟಿಸ್ಟ್ ಇರೋರೇ ಅದು ಕೋರ್ಸ್ ಮಾಡಿದ್ರೆ ಅದಕ್ಕೆ ಬೆನಿಫಿಟ್. ಆಕ್ಚುಲಿ ನಾನು ನಿಮಗೆ ಮೊನ್ನೆ ಮಾತಾಡ್ಸಿದ್ರೆ ಗೊತ್ತಾಗಿರೋದು, ಅಷ್ಟು ಒಂದು ಕಂಫರ್ಟ್ ಇದ್ದೀರಿ ಮಾತಾಡಕ, ಆ ರೇಂಜಿಗೆ ಇಲ್ಲ ಅಂತೇಳಿ. ಇಲ್ಲ, ನನಗೆ ನಿಮ್ಮಿಬ್ರು ಫ್ರೆಂಡ್ಸ್ ಬಹಳ ಸಲ ನೋಡಿ, ನೀವು ಯಾವಾಗ ಈ ತರ ಎಲ್ಲ ಮಾಡಲ್ಲ. ಪ್ರೊಫೆಷನಲ್ ಆರ್ಟಿಸ್ಟ್ ನಾವು ಸುಮ್ಮನೆ ಪ್ಯಾಷನ್, ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಮಾಡೋದು. ನದಿಯಲ್ಲಿ ಒಂದು ಬೋಟಲ್ಲಿ ಒಬ್ಬ ಹುಡುಗ, ಇಬ್ರು ಹುಡುಗಿ ಇರ್ತಾರೆ. ಅದು ಏನೋ ಒಂದ್ ಗಂಡ ಹೆಂಡತಿ, ಒಂದ್ ಮಗಳು ಇರ್ತಾಳೆ ಅಂತ ಅನ್ಸುತ್ತೆ. ಅದು ಕಾನ್ಸೆಪ್ಟ್ ಇತ್ತು ಅದು. ಈಗ ನಾವು ಒಂದು 10,000 ಕೊಟ್ಟು ಪೇಂಟಿಂಗ್ ಮಾಡೋದು ಯೋಚನೆ ಮಾಡಲ್ಲ, ಒಂದ್ 20,000 ಕೊಟ್ಟು ವಾಲ್ ಪೇಪರ್ ಹಾಕಂದ್ರು ರೆಡಿ ಅದ. ಬಟ್ ಆರ್ಟ್ ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಫ್ರೀಡಮ್ ಕೊಡ್ತಾರೆ ಆರ್ಟ್ ವರ್ಕ್, ಏನದ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರ್ತದೆ. ಕಾನ್ಸೆಪ್ಟ್ ಚೆನ್ನಾಗೈತೆ, ಆ ಡ್ರಾಯಿಂಗ್ ಸೆಲೆಕ್ಟ್ ಮಾಡಿರೋದು ಆ ಗೋಡೆಗೆ ಸೂಟ್ ಆಗ್ತಿಲ್ಲ. ಬರೀ ಓದೋದು ಬರೆಯೋದು ಎಕ್ಸಾಮ್, ನನಗೆ ಅದು ಯಾವ್ದು ಆ ಸಿಸ್ಟಮ್ ನನಗೆ ಇಷ್ಟ ಆಗ್ಲಿಲ್ಲ. ಅವಾಗ ಎಲ್ಲ ಹಾಕ್ತಿದ್ರ ನಾನು ನ್ಯೂಸ್ ಪೇಪರ್ನಾಗ ಸ್ವಲ್ಪ, ಇವಾಗ ಅವೆಲ್ಲ ಬಂದ್ ಮಾಡ್ಬಿಟ್ಟದ. ಇವಾಗ ಅಣ್ಣನ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ಕೊಂತಾನೆ ಸ್ವಲ್ಪ ಸ್ಕಿಡ್ ಆಗಿ ಬಿದ್ದಿದ್ದು. ಸ್ವಲ್ಪ ಕೈಗೆ ಇದು ನೋ ಪೇನ್ ಆಗಿತ್ತು, ಏರ್ ಲೈನ್ ಕ್ರ್ಯಾಕ್ ತರ ಆಗಿತ್ತು. ನಾನು ಕೇಳಿದೆ, ನನಗೆ ಕೆಲಸ ಬಿಟ್ಟಿನಿ, 1 ಇಯರ್ ಟೈಮ್ ಕೊಡ್ರಿ, ನನಗೆ ಸ್ವಲ್ಪ ಪರ್ಸನಲ್ ಇಶ್ಯೂಸ್. ನನ್ನ ವರ್ಕ್ ಅಂತ ಬಂದ್ರೆ ನಾನು ಒಬ್ಬನೇ ಆಗಿರ್ಬೇಕು, ನನ್ನ ಕಂಫರ್ಟ್ ಝೋನ್. ಸಿನ್ನೂರಿಂದ ರಾಯಚೂರಿ ಬರಕ ಏನ್ ಇದಾಗಿತ್ತು? ಬಡವರಾಗ್ಲಿ, ಎಷ್ಟು ಕಡಿಮೆ ಇದಾಗ್ಲಿ, ಅಮೌಂಟ್ ಇದಾದ್ರೆ ಪರವಾಗಿಲ್ಲ. ಯಾರ್ದು ಕನಸು ಮನೆ ಹೆಂಗ್ ಕಾಣಿಸುತ್ತೆ, ಹೆಂಗ್ ಡಿಸೈನ್ ಅನ್ನೋದು ನಾನು ಮಾಡಿಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್. ಅದು ನಾರ್ಮಲ್, ಮೇಸ್ತ್ರಿ ಬರ್ತಾನ, ಇಂಟರ್ನೆಟ್ ದಾಗ ತೋರಿಸ್ತಾನ, ಪಟ್ಟಿ ಜಾತ್ರೆ ಕಲರ್ಫುಲ್ ಪಿಂಕ್ ಡಿಸೈನ್ ಮಾಡಿದೆ, ಆರೆಂಜ್ ಡಿಸೈನ್ ಮಾಡಿದೆ, ಅದು ರೆಗ್ಯುಲರ್. ಸ್ವಲ್ಪ ಮಾಡಿದ್ರೆ ಜನ ವಾ ಫ್ಯಾಕ್ಟರ್ ಇರ್ಬೇಕು. ತಗೊಂಡಿರೋ ಲೋಯೆಸ್ಟ್ ಅಮೌಂಟ್ ಅಣ್ಣ ಒಂದು ಪ್ರಾಜೆಕ್ಟ್ ಇಷ್ಟ ತಗೊಂಡಿನಪ್ಪ, ಇಷ್ಟು ಕಮ್ಮಿ. ನಾನು ಕನ್ನಡ ಮೀಡಿಯಂ ಇಂದ ಓದಿನಿ, ಎಲ್ಲರೂ ಇಂಗ್ಲಿಷ್ ಮೀಡಿಯಂ. ಅವರೆಲ್ಲ ಪಾಶ್, ಎಲ್ಲ ಅಪ್ಡೇಟೆಡ್. ಎಲ್ಲ ನಾವು ಔಟ್ಡೇಟೆಡ್. ನಿನ್ನೆ ಎಲ್ಲ ಹೊರಗೆ ಹೋಗಿನಿ, ಬರೀ ನೀವೇ ಕಾಣ್ಸಕತ್ತೀರಿ. 3 ಸಲ ಕಾಣಿಸಿರಲ್ಲ. ನಾ ರೂಮ್ನಾಗಿದ್ದಾಗ ಎಲ್ಲ ನಾನೇ ಮಾಡ್ಕೊಂತಿದ್ದೆ. ನನ್ನ ಏನು ಆಪ್ಷನ್ ಇರ್ಲಿಲ್ಲ. ಅಡಿಗೆ ಮಾಡ್ಕೊಳೋದಾಗ್ಲಿ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮುಸ್ರೆ ತಿಕ್ಕ, ಇದೆಲ್ಲ ನೆಲ ಒರೆಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲ ನಂದೆ. ಸಾಕಾಗುತ್ತೆ.